ಸ್ವಾದಿಷ್ಟವಾದ 5 ನಿಮಿಷದಲ್ಲಿ ಅವಲಕ್ಕಿ ತಯಾರು ಮಾಡುವುದು ಹೇಗೆ? ಬನ್ನಿ ನೋಡೋಣ. ಮೊದಲಿಗೆ ಅವಲಕ್ಕಿ ತೊಗೋಬೇಕು. ಒಂದು ಡಬ್ರಿಲಿ ಅವಲಕ್ಕಿ ತೊಗೊಂಡು ಅದನ್ನ ಕ್ಲೀನಾಗಿ ತೊಳ್ಕೊಬೇಕು. ಫಸ್ಟ್ ಕ್ಲೀನಾಗಿ 2 ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಅವಲಕ್ಕಿ ಒಳಗಿನ ತೆಗೆದು ಅದ್ರಾಗಿನ ನೀರು ತೆಗೆದು ಅದನ್ನ ಸೈಡಿಗೆ ಇಡ್ಬೇಕು. ಸೈಡಿಗೆ ಒಂದು ಪ್ಲೇಟಿ ಒಳಗೆ ಹಾಕ್ಕೊಂಡು ಅದನ್ನ ಆರಕ್ಕೆ ಬಿಡ್ಬೇಕು. ಅದನ್ನು ಆರಕ್ಕೆ ಬಿಟ್ಟಿದ್ಮೇಲೆ ಒಂದು ಬಾಳೆ ತಗೊಂಡು ಬಾಳೆ ಒಳಗೆ 2 ರಿಂದ 3 ಚಮಚೆ ಅಡುಗೆ ಮಾಡೋ ಎಣ್ಣೆ ಹಾಕಿ ಅದನ್ನ ಕಾಯಕ್ಕೆ ಬಿಡ್ಬೇಕು. ಅದಕ್ಕೆ ಒಂದು ಚಿಟಿಕೆ ಸಾಸಿವೆ ಹಾಕೋಬೇಕು. ಸಾಸಿವೆ ಹಾಕೊಂಡಿದ್ಮೇಲೆ ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡ್ಬೇಕು. ಎಣ್ಣೆ ಜೊತೆ ಕಾದಿದ್ಮೇಲೆ ಅದಕ್ಕೆ ಒಂದು ಅರ್ಧ ಬಗ್ಸಿ ಅಷ್ಟು ಉದ್ದಿನಬೇಳೆ ಹಾಕ್ಬೇಕು. ಉದ್ದಿನಬೇಳೆ ಜೀರಿಗೆ 2 ಎಣ್ಣೆ ಒಳಗೆ ಅದು ಹುರಿಬೇಕು. ಅದು ಸ್ವಲ್ಪ ಹುರಿದ್ಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬೇಕು. ಈ ಥರ ಸೌಂಡ್ ಬಂದಮೇಲೆ ಎಣ್ಣೆ ಕಾದೈತೆ ಅಂತ ಅರ್ಥ. ಎಣ್ಣೆ ಕಾದಿದ್ಮೇಲೆ ಅದನ್ನ ಆ ಕಡೆ ಈ ಕಡೆ ಮುಚ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ, ಟಮಾಟೆ ಹಣ್ಣು, 1 ಟಮಾಟೆ ಹಣ್ಣು ಹೆಚ್ಕೋಬೇಕು. ಒಂದೇ ಸಾಕು. 1 ಟಮಾಟೆ ಹಣ್ಣು, 2 ಮೆಣಸಿನ್ಕಾಯಿ ಹೆಚ್ಕೊಂಡು ಸಣ್ಣ ಹೆಚ್ಕೊಂಡು ಹಾಕೋಬೇಕು. ಯಾಕಂದ್ರೆ ಜೈಯಾಗಿ ಬಾಯಾಗಿ ರುಚಿ ಬರ್ಬೇಕಲ್ಲ. ತಗೊಂಡಿದ್ಮೇಲೆ ಅದನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಆದಮೇಲೆ ಉಳ್ಳಾಗಡ್ಡಿ ಹಾಕಬೇಕು. 2 ಉಳ್ಳಾಗಡ್ಡಿ ತಗೊಂಡವು ನಾವು. 2 ಉಳ್ಳಾಗಡ್ಡಿನ ಸಣ್ಣ ಹೆಚ್ಕೋಬೇಕು. ಅದನ್ನು ಸಣ್ಣ ಹೆಚ್ಕೊಂಡಿದ್ಮೇಲೆ ಅದನ್ನ ಬ್ರೌನ್ ಕಲರ್ ಬರೋಂಗೆ ಹುರ್ಕೋಬೇಕು. ಅದನ್ನು ಪೂರ ಆ ಕಡೆಯಿಂದ ಈ ಕಡೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು 1 ಟೇಬಲ್ ಸ್ಪೂನ್ ಹಾಕ್ಕೊಂತೀವಿ. ಅದಕ್ಕೆ ನಾವು 1 ಟೇಬಲ್ ಸ್ಪೂನು ಅದನ್ನ ಹಾಕ್ಕೊಂಡು ಅದನ್ನ ಆದಮೇಲೆ ಒಂದು ಅರ್ಧ ಚಮಚ ಸಕ್ಕರೆ ಇಲ್ಲಾಂದ್ರೆ ಬೆಲ್ಲ ನಿಮ್ಮ ಇಷ್ಟ, ಅದು ಯಾವ್ದಾರು ಹಾಕ್ಕೊಂಡು ಮಸಾಲೆ ಅದನ್ನ ಹುರ್ಕೋಬೇಕು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹುರ್ಕೊಂಡಿದ್ಮೇಲೆ ಅರ್ಧ ಚಮಚೆ ಮಸಾಲೆ ಅರ್ಶಿನ ಹಾಕೊಂಡು ಅದನ್ನ ಹುರ್ಕೋಬೇಕು. ಹಳದಿ ಕಲರ್ ಆಗಂಗೆ. ನಾವೆಲ್ಲ ಪ್ಯೂರ್ ಉಪಯೋಗಿಸ್ತೇವೆ. ನಾವು ಮನ್ಯಾಗ ಅರ್ಶಿನ ತೊಗೊಂಬಂದು ಅರ್ಶಿನ ಕೊಂಬು ತೊಗೊಂಬಂದು ಬಿಸಿಲಾಗ ಹಾಕಿ ಅದಾದಮೇಲೆ ಅದನ್ನು ಕುದಿಸಿದ್ಮೇಲೆ ನಮ್ಗೆ ಈ ಥರ ಹಳದಿ ಕಲರ್ ಬರೋದು. ಅದಾದಮೇಲೆ ನಾವು ಅವಲಕ್ಕಿ ಕಲ್ಸ್ಕೊಂಡು ಇಟ್ಟಿರ್ತಾವಲ್ಲ ಅದನ್ನ ಡಬ್ರಿ ಒಳಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೊಂಡಿದ್ಮೇಲೆ ಕರೆಕ್ಟಾಗಿ ಕಲ್ಸ್ಕೋಬೇಕು. ಅದನ್ನು ಮೊದಲು ದೊಡ್ಡ ಡಬ್ರಿ ಒಳಗೆ ಕಲ್ಸ್ಕೋಬೇಕು. ಅದನ್ನು ದೊಡ್ಡ ಡಬ್ರಿ ಒಳಗೆ ಕಲ್ಸ್ಕೊಂಡಿದ್ಮೇಲೆ ಅದನ್ನ ಮತ್ತೆ ನಮ್ಮದು ಸಣ್ಣ ಪ್ಯಾನ್ ಐತಲ್ಲ, ಮಸಾಲೆ ಒಗ್ಗರಣೆ ಮಾಡಿದ್ದು ಅದ್ರೊಳಗೆ ಹಾಕಿದ್ವಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಅದಾದಮೇಲೆ ಕಡಲೆಬೇಳೆ ಹಿಟ್ಟು. ಯಾಕಂದರೆ ಎಣ್ಣೆ ಹಿಟ್ಟು ಮತ್ತು ಅರ್ಶಿನ ಇರುತ್ತಲ್ಲ, ಅದು ಸ್ವಲ್ಪ ಕೈಗೆ ಅಂಟಬಾರ್ದು ಅಂತಂದು 1 ಚಮಚ ಅಲ್ಲ, ಅರ್ಧ ಚಮಚೆ ಕಡಲೆಬೇಳೆ ಹಿಟ್ಟು ಹಾಕ್ಯಂಡು ಅದನ್ನ ನೀಟಾಗಿ ಕಲ್ಸ್ಕೋಬೇಕು. ಅದನ್ನು ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ರುಚಿಯಾದ ಸ್ವಾದಿಷ್ಟ ಅವಲಕ್ಕಿ ರೆಡಿ.